ಸಿನಿಮಾದ ಆರಂಭದಲ್ಲಿ ಅಕ್ಕ ಮತ್ತೆ ತಮ್ಮನನ್ನ ತೋರಿಸ್ತಾರೆ. ಮೂವರು ಈಗ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಕುರಿತು ತಿಳಿದಿರುವಂತಹ ಲೀಸಾ ಎಂಬ ಹುಡುಗಿಯ ಜೊತೆ ತಮಗೆ ಆದಂತಹ ದೆವ್ವದ ಅನುಭವಗಳನ್ನ ವಿವರಿಸುತ್ತಾರೆ. ತಮ್ಮನಿಗೆ ರೀಸಸ್ ಅರ್ಜೆಂಟ್ ಆದಾಗ ದಾರಿ ಮಧ್ಯೆ ಬಾತ್ರೂಮ್ ಇಲ್ಲದ ಕಾರಣ ಕಾರು ನಿಲ್ಲಿಸಿ ಒಂದು ಮರದ ಕೆಳಗೆ ರೀಸಸ್ ಮಾಡುವಾಗ ಆ ಮರದಲ್ಲಿ ಒಂದು ಗೊಂಬೆ ಇರೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಮೂವರು ಮನೆಗೆ ಹೋದ ನಂತರ ಸಡನ್ ಆಗಿ ಯಾರೋ ಡೋರ್ ನ ತಟ್ಟುವಂತಹ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಡೋರ್ ನ ಓಪನ್ ಮಾಡಿ ನೋಡುವಾಗ ಅಲ್ಲೊಂದು ಡಾಲ್ ಇರುತ್ತೆ. ಅದನ್ನ ಕಂಡಂತಹ ತಂಗಿ ಒಂದು ವೇಳೆ ತನ್ನ ಬಾಯ್ ಫ್ರೆಂಡ್ ತನಗೋಸ್ಕರ ಅದನ್ನ ಇಲ್ಲಿ ತಂದಿಟ್ಟಿರಬಹುದು. ಕಾರಣ ನಾಳೆ ನನ್ನ ಬರ್ಡೇ ಅಂತ ಹೇಳಿ ಅದನ್ನ ತಂದು ತನ್ನ ಬೆಡ್ ಅಲ್ಲಿ ಇಡ್ತಾಳೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ಅಕ್ಕ ಬಂದು ನೋಡುವಾಗ ಆ ಡಾಲ್ ಟೇಬಲ್ ನ ಮೇಲಿರುತ್ತೆ. ನೀನ್ ಯಾಕೆ ಅದನ್ನ ಇಲ್ಲಿಟ್ಟಿದ್ದು, ನಿನ್ನ ರೂಮ್ ಅಲ್ಲಿ ಇಡುವಂದಾಗ ಅವಳದನ್ನ ಕೇರ್ ಮಾಡದೆ ಯಾರಿದನ್ನ ಇಲ್ಲಿ ತಂದಿಟ್ಟಿದ್ದು ಅಂತ ಅದನ್ನ ಪುನಃ ತನ್ನ ರೂಮ್ ಗೆ ತಂದು ಬೇಗ ತನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ನನಗೆ ನೀ ಕೊಟ್ಟಂತಹ ಆ ಸರ್ಪ್ರೈಸ್ ಗಿಫ್ಟ್ ತುಂಬಾ ಇಷ್ಟ ಆಯ್ತು ಅಂದಾಗ ನಾನು ಅದನ್ನ ಅಲ್ಲಿಟ್ಟಿಲ್ಲ ಅಂದಾಗ ಹೌದಾ ನಾನು ಅದನ್ನ ನಮ್ದೆ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾಳೆ. ಹಾಗೆ ತಿರುಗಿದಾಗ ಬೆಡ್ ಮೇಲೆ ಒಂದು ಲೆಟರ್ ಇರುತ್ತೆ. ಅದರಲ್ಲಿ ಹೈಡ್ ಅಂಡ್ ಸೀಕ್ ಆಡೋಣ ಅಂತ ಬರೆದಿರುತ್ತೆ. ಹಾಗೆ ಅವಳದನ್ನ ಅಕ್ಕನಿಗೆ ತೋರಿಸಿದಾಗ ಇದನ್ನ ಆ ಮಂಗ ಇಲ್ಲಿಟ್ಟಿರ್ತಾನೆ ಅಂತ ಹೇಳ್ತಿರುವಾಗ ಸಡನ್ ಆಗಿ ಕೆಳಗಡೆಯಿಂದ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಅವರಿಬ್ಬರು ಕೆಳಗೆ ಹೋಗಿ ನೋಡುವಾಗ ಅಲ್ಲಿ ಯಾರಿರೋದಿಲ್ಲ. ಪುನಃ ಮೇಲ್ಗಡೆಯಿಂದ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಓಡಿ ಬಂದು ನೋಡುವಾಗ ಬಾತ್ರೂಮ್ ಅಲ್ಲಿ ಹೈಡ್ ಅಂಡ್ ಸೀಕ್ ಆಡೋಣ ಅಂತ ಬರೆದಿರುತ್ತೆ. ಜೊತೆಗೆ ಆ ಗೊಂಬೆ ಸಹ ಇರುತ್ತೆ. ಅದನ್ನ ನೋಡಿ ಬೇಗ ತಮ್ಮನ ಕರೆದು ನೀನಲ್ವಾ ಹೀಗೆ ಬರೆದಿದ್ದು ಅಂತ ಕೇಳಿದಾಗ ನಾನಲ್ಲ, ಇದೇ ಡಾಲ್ ನಾನವತ್ತು ಆ ಮರದ ಮೇಲೆ ಕಂಡಿದ್ದು ಅಂದಾಗ ಯಾವ ಮರ ಅಂತ ಅಕ್ಕ ಕೇಳಿದಾಗ ನಾನವತ್ತು ರೀಸಸ್ ಮಾಡಿದಂತಹ ಆ ಮರದ ಮೇಲೆ ಅಂದಾಗ ತಂಗಿ ಅದನ್ನ ತೆಗೆದು ಚೀ ಅಂತ ಹೇಳಿ ಅದನ್ನ ತಂದು ಡಸ್ಟ್ ಬಿನ್ ಗೆ ಹಾಕ್ತಾಳೆ. ಹಾಗೆ ರಾತ್ರಿ ಆದಾಗ ಪುನಃ ಯಾರೋ ಡೋರ್ ನ ತಟ್ಟುವಂತಹ ಸೌಂಡ್ ಕೇಳಿಸುತ್ತೆ. ಓಪನ್ ಮಾಡಿ ನೋಡಿದಾಗ ಒಂದು ಲೆಟರ್ ಇರುತ್ತೆ. ಅದನ್ನ ತೆಗೆದು ಸೆಕ್ಯೂರಿಟಿ ಹತ್ರ ಹೋಗಿ ಅಣ್ಣ ಇದನ್ನ ಇಲ್ಲಿ ಯಾರಿಟ್ಟಿದ್ದು ಅಂತ ಕೇಳಿದಾಗ ನನಗ ಗೊತ್ತಿಲ್ಲ, ಯಾರು ಬಂದಿಲ್ಲ ಅಂದಾಗ ಅವರಿಬ್ಬರು ಪುನಃ ವಾಪಸ್ ಮನೆಗೆ ಹೋಗ್ತಾರೆ. ಡೋರ್ ಓಪನ್ ಮಾಡಿದಾಗ ತಮ್ಮ ಅಳುವಂತಹ ಸೌಂಡ್ ಕೇಳಿ ಬೇಗ ಮೇಲೆ ಬಂದು ನೋಡುವಾಗ ಅವನ ಕಾಲಿಗೆ ಪೆಟ್ಟಾಗಿರುತ್ತೆ. ಅದಲ್ಲದೆ ಅದೇ ರೂಮ್ ಅಲ್ಲಿ ಡಾಲ್ ಇತ್ತು ಎಂದು ಆ ಮೂವರು ಹೇಳ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಡ್ಯಾನಿಯಲ್ ಮತ್ತೆ ಅನ್ನ ಎಂಬ ಕಪಲ್ಸ್ ನ ತೋರಿಸ್ತಾರೆ. ಡ್ಯಾನಿಯಲ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪ್ರಮೋಷನ್ ಸಿಕ್ಕ ಕಾರಣ ಅವರಿಬ್ಬರು ಊರಿಗೆ ಶಿಫ್ಟ್ ಆಗಿರ್ತಾರೆ. ಸ್ವಂತ ತಮಗೋಸ್ಕರ ಒಂದು ಮನೆ ಸಹ ಖರೀದಿಸಿರ್ತಾರೆ. ಕಂಪನಿ ಕಡೆಯಿಂದ ಕಾರನ್ನ ಕೊಟ್ಟಿರ್ತಾರೆ. ನಮ್ಮ ಅನ್ನ ಒಂದು ಡೋಲ್ ಮೇಕರ್ ಆಗಿರ್ತಾಳೆ. ಮನೆಯೊಳಗೆ ಸಿಸಿಟಿವಿ ಫಿಟ್ ಮಾಡಿ ಹೊರಗೆ ಬಂದಾಗ ನೇಬರ್ ಆದಂತಹ ನಿಕ್ಕಿನ ಮೀಟ್ ಆಗ್ತಾರೆ. ಹಾಗೆ ಅವರಿಬ್ಬರು ಪರಸ್ಪರ ಪರಿಚಯ ಮಾಡಿಕೊಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ನಮ್ಮ ಡ್ಯಾನಿಯಲ್ ಸೈಟ್ ಗೆ ಹೋದ ನಂತರ ನಾನು ಹೇಳಿದ ಮೇಲೂ ಯಾಕೆ ನೀವು ಈ ಮರ ಕಡದಿಲ್ಲ ಎಂದು ವರ್ಕರ್ಸ್ ನ ಜೊತೆ ಕೇಳಿದಾಗ ಆ ಮರದಲ್ಲಿರುವ ಆ ಡಾಲ್ ತುಂಬಾ ಡೇಂಜರ್ ಗೊತ್ತಾ. ಒಂದು ದಿನ ಆ ಮರದ ಕೆಳಗೆ ಒಂದು ಸಣ್ಣ ಹುಡುಗ ರೀಸಸ್ ಮಾಡಿದ ಕಾರಣ ಆ ಹುಡುಗನಿಗೆ ಸರಿಯಾದ ಶಿಕ್ಷೆ ಆಗಿದೆ. ಊರ ಜನರೆಲ್ಲ ಆ ಮರ ಅಲ್ಲೇ ಇರ್ಲಿ ಅಂತ ಹೇಳ್ತಿದ್ದಾರೆ ಅಂದಾಗ ನನಗದೆಲ್ಲ ಬೇಕಾಗಿಲ್ಲ, ಇವತ್ತೇ ಆ ಮರ ಕಡಿಯಬೇಕು ಅಂತ ನಮ್ಮ ಡ್ಯಾನಿಯಲ್ ವರ್ಕರ್ಸ್ ನ ಜೊತೆ ಹೇಳ್ತಾನೆ. ಈ ಕಡೆ ನಮ್ಮ ಅನ್ನ ನೇಬರ್ ಆದಂತಹ ನಿಕ್ಕಿಯ ಮನೆಗೆ ಬಂದಿರ್ತಾಳೆ. ನಿಕ್ಕಿಗೆ ಸಿಲ್ಲಾ ಎಂಬ ಮಗಳಿರ್ತಾಳೆ. ಆ ಮಗು ಹೌಸಿ ತನ್ನ ಕಂಡು ಹಿಡಿಯೋದಕ್ಕೆ ಅವರಿಬ್ಬರ ಜೊತೆ ಹೇಳಿದಾಗ ನಮ್ಮ ನಿಕ್ಕಿ ವಾರ್ಡ್ರೋಬ್ ನ ಓಪನ್ ಮಾಡಿ ನೋಡಿದಾಗ ಅದ್ರೊಳಗೆ ನಮ್ಮ ಸಿಲ್ಲಾ ಇರ್ತಾಳೆ. ಹಾಗೆ ನಮ್ಮ ಅನ್ನ ಆ ಮಗು ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾಳೆ. ಈ ಕಡೆ ಆ ಮರ ಕಡಿಯೋದಕ್ಕೆ ಅಲ್ಲಿರುವಂತಹ ವರ್ಕರ್ಸ್ ಗೆ ಧೈರ್ಯ ಇಲ್ಲದ ಕಾರಣ ಬೇರೆ ಊರಿಂದ ವರ್ಕರ್ಸ್ ನ ಕರೆಸಿ ನಮ್ಮ ಡ್ಯಾನಿಯಲ್ ಆ ಮರ ಕಟ್ ಮಾಡಿಸ್ತಾನೆ. ಇದನ್ನ ಕಂಡಂತಹ ಊರ ಜನರಿಗೆ ಭಯ ಶುರು ಆಗುತ್ತೆ. ಇನ್ ಮುಂದೆ ಇಲ್ಲೇನಾಗುತ್ತೋ ಅಂತ. ರಾತ್ರಿ ಆದಾಗ ನಮ್ಮ ಅನ್ನ ಪ್ರೀತಿಯ ಗಂಡನಿಗೋಸ್ಕರ ಸೂಪ್ ರೆಡಿ ಮಾಡುವಾಗ ಕಾಲಿಂಗ್ ಬೆಲ್ ಹೊಡೆಯುತ್ತೆ. ಡೋರ್ ಓಪನ್ ಮಾಡಿ ನೋಡಿದಾಗ ಡ್ಯಾನಿಯಲ್ ಬಂದಿರ್ತಾನೆ. ಡಿಕ್ಕಿ ಓಪನ್ ಮಾಡಿದಾಗ ಅದ್ರೊಳಗೆ ಆ ಡಾಲ್ ಇರುತ್ತೆ. ಇದನ್ನ ಇಲ್ಲಿಟ್ಟಿದ್ದು ಯಾರಂತ ನನಗೆ ಗೊತ್ತಿಲ್ಲ, ತೆಗೆದು ಬಿಸಾಕು ಅಂತ ಡ್ಯಾನಿಯಲ್ ಹೇಳಿದಾಗ ರೀ ಬೇಡ, ಅದು ತುಂಬಾ ಚೆನ್ನಾಗಿದೆ, ನನಗೆ ಬೇಕು ಅಂತ ಹೇಳಿ ಅದನ್ನ ತಂದು ಕ್ಲೀನ್ ಆಗಿ ವಾಶ್ ಮಾಡಿ ಬೇರೆ ಗೊಂಬೆಗಳ ಜೊತೆ ಅದನ್ನ ಇಡ್ತಾಳೆ. ಹಾಗೆ ಅವರಿಬ್ಬರು ತುಂಬಾ ಪ್ರೀತಿಯಿಂದ ಮಲಗ್ತಾರೆ. ಅರ್ಧ ರಾತ್ರಿ ಆಗ್ತಾ ಬಂತು. ಡ್ಯಾನಿಯಲ್ ಗೆ ಒಳ್ಳೆ ನಿದ್ರೆ. ಸಡನ್ ಆಗಿ ಒಂದು ಸೌಂಡ್ ಕೇಳಿದ ಕಾರಣ ಅನ್ನ ಬೇಗ ಡ್ಯಾನಿಯಲ್ ನ ಎಬ್ಬಿಸಿ ಕೆಳಗೆ ಹೋಗ್ತಾರೆ. ಡ್ಯಾನಿಯಲ್ ನ ಕೈಯಲ್ಲಿ
ಮಸ್ಕಿಟೋ ಬ್ಯಾಟ್ ಇರುತ್ತೆ. ಅನ್ನಳ ಕೈಯಲ್ಲಿ ಪೊರಕೆ ಇರುತ್ತೆ. ಹೆಗ್ನ ಬಂದಿರಬಹುದು ಅಂತ ಅದನ್ನ ಕೊಲ್ಲೋದಕ್ಕೆ ಅವರಿಬ್ಬರು ಹೀಗೆ ಹೋಗೋದು. ಹೆದರುತ್ತಾ ಅಡ್ಗೆ ರೂಮ್ಗೆ ಹೋಗಿ ಲೈಟ್ ನ ಆನ್ ಮಾಡಿ ನೋಡಿದಾಗ ಒಂದು ಗ್ಲಾಸ್ ಕೆಳಗೆ ಬಿದ್ದು ಹೊಡೆದಿರುತ್ತೆ. ಬೆಕ್ಕು ಅಥವಾ ಹೆಗ್ಗಣದ ಕೆಲಸ ಆಗಿರಬಹುದು ಅಂತ ನಿಂತಿರುವಾಗ ಸಡನ್ ಆಗಿ ಮೇಲ್ಗಡೆಯಿಂದ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಅವರಿಬ್ಬರು ಮೇಲೆ ಬರ್ತಾರೆ. ಆ ಡಾಲ್ ನ ಇಟ್ಟಂತಹ ಆ ವಾರ್ಡ್ರೋಬ್ ನ ಹತ್ರ ಬಂದಾಗ, ರೀ ನೀವು ಊಸು ಬಿಟ್ರ, ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂದಾಗ, ಇಲ್ಲ ಕಣೆ ನಾನ್ ಬಿಟ್ಟಿಲ್ಲ, ನೀನೇ ಬಿಟ್ಟಿರಬೇಕು ಅಂತ ಹೇಳಿ ಬೆಡ್ರೂಮ್ ಗೆ ಹೋಗ್ತಾರೆ. ಆ ಡಾಲ್ ಇರುವಂತಹ ಜಾಗದಲ್ಲಿ ಒಂಥರ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ನಮ್ಮ ಡ್ಯಾನಿಯಲ್ ಒಂದು ಕೆಟ್ಟ ಕನಸು ಕಂಡು ಹೆದರಿ ಬೆಚ್ಚಿ ಬೀಳ್ತಾನೆ. ಹಾಗೆ ನಮ್ಮ ಡ್ಯಾನಿಯಲ್ ಅಡಿಗೆ ರೂಮ್ ಗೆ ಹೋದಾಗ, ಏನಾಯ್ತು ನಿಮಗೆ, ಪುನಃ ಕೆಟ್ಟ ಕನಸು ಬೀಳೋದಕ್ಕೆ ಶುರು ಆಯ್ತಾ ಎಂದು ಕೇಳಿದಾಗ, ಹೌದು ಅಂತ ಹೇಳಿ ನಮ್ಮ ಡ್ಯಾನಿಯಲ್ ಸೈಟಿಗೆ ಹೋಗ್ತಾನೆ. ನಂತರ ನಮ್ಮ ಅಣ್ಣ ಮಾರ್ಕೆಟ್ ಗೆ ಹೋಗಿ ತಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿಸಿ ವಾಪಸ್ ಬರುವಾಗ ಕೈಯಿಂದ ಬ್ಯಾಗ್ ಕೆಳಗೆ ಬಿದ್ದ ಕಾರಣ ನಿಕ್ಕಿ ಮತ್ತೆ ಸಿಲ್ಲಾ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ರೂಮ್ ಗೆ ಬಂದ ನಂತರ, ಯಾಕೆ ಈ ಕೇಜ್ ನಮ್ಮ ಫ್ಲಾಟ್ ಅಲ್ಲಿ ಹೆಗ್ಗಣ ಇಲ್ಲ ತಾನೆ ಎಂದು ನಮ್ಮ ನಿಕ್ಕಿ ಅವಳೊಂದಿಗೆ ಕೇಳಿದಾಗ ನಮ್ಮ ಹೀರೋಯಿನ್ ಗೆ ಡೌಟ್ ಶುರು ಆಗುತ್ತೆ. ಹಾಗೆ ಬೇಗ ಸಿಸಿಟಿವಿ ಚೆಕ್ ಮಾಡಿ ನೋಡಿದಾಗ ಒಂದೇ ಒಂದು ಹೆಗ್ಗಣ ಇರೋದಿಲ್ಲ. ಡೋರ್ ತಾನಾಗಿ ಓಪನ್ ಆಗೋದನ್ನ ನೋಡಿ ಅವರಿಬ್ಬರು ಬೇಗ ಮೇಲೆ ಫ್ಲೋರ್ ಗೆ ಹೋಗ್ತಾರೆ. ಅದೇ ಸಮಯ ನಮ್ಮ ಸಿಲ್ಲಾ ಕೆಳಗೆ ಒಬ್ಬಳೇ ನಿಂತು ಮಾತಾಡ್ತಾ ಇರ್ತಾಳೆ. ಯಾರ ಜೊತೆ ಮಾತನಾಡೋದು ಅಂತ ನಮಗೆ ಈಗ ತೋರಿಸೋದಿಲ್ಲ. ಈ ಕಡೆ ಅವರಿಬ್ಬರು ಮಾತನಾಡುವಾಗ ಅಲ್ಲಿದ್ದಂತಹ ಆ ಡೋಲ್ ನ ನಮ್ಮ ನಿಕ್ಕಿ ನೋಡಿದ್ದಲ್ಲದೆ ಹೆದರಿ, ನೀನ್ ಯಾಕೆ ಅದನ್ನ ಇಲ್ಲಿ ತಂದಿಟ್ಟಿದ್ದು, ಇದೆಲ್ಲಿಂದ ಸಿಕ್ತು ಅಂತ ಕೇಳಿದಾಗ ಡ್ಯಾನಿಯಲ್ ಗೆ ಸಿಕ್ಕಿದ್ದು ಅಂತ ಹೇಳುವಾಗ, ಸರಿ ಆದಷ್ಟು ಬೇಗ ಅದನ್ನ ಬಿಸಾಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ನಮ್ಮ ಅಣ್ಣ ಅದನ್ನ ಕೇರ್ ಮಾಡದೆ ಆ ಡಾಲ್ ನ ನೋಡ್ತಾಳೆ. ಹಾಗೆ ಆ ದಿನ ರಾತ್ರಿ ಸಹ ಸೌಂಡ್ ಕೇಳಿದ ಕಾರಣ ಡೋರ್ ನ ಓಪನ್ ಮಾಡಿ ನೋಡಿದಾಗ ಒಂದು ಲೆಟರ್ ಇರುತ್ತೆ. ನನ್ ಜೊತೆ ಹೈಡ್ ಅಂಡ್ ಸೀಕ್ ಆಡೋದಕ್ಕೆ ಬರ್ತೀರಾ ಎಂದು ಆ ಲೆಟರ್ ಅಲ್ಲಿ ಇರುತ್ತೆ. ಅದೇ ಸಮಯ ನಮ್ಮ ಸಿಲ್ಲಾ ಹೊರಗೆ ಸ್ಲಿಪ್ಪಿಂಗ್ ಆಡ್ತಾ ಇರ್ತಾಳೆ. ಅದನ್ನ ನೋಡಿ ಆ ಲೆಟರ್ ನ ಆ ಮಗು ಇಟ್ಟಿರಬಹುದು ಅಂತ ಅವರಿಬ್ಬರು ಸುಮ್ಮನಾಗ್ತಾರೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ನಮ್ಮ ಡ್ಯಾನಿಯಲ್ ಸೈಟ್ ಗೆ ಹೋದ ನಂತರ ನಮ್ಮ ಹೀರೋಯಿನ್ ಡಾಲ್ ನ ಪ್ಯಾಕ್ ಮಾಡುವಾಗ ಪುನಃ ಯಾರೋ ಡೋರ್ ನ ತಟ್ಟುವಂತಹ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಬಂದು ನೋಡುವಾಗ ಅಲ್ಲೊಂದು ಲೆಟರ್ ಇರುತ್ತೆ. ಆದ್ರೆ ಸುತ್ತಮುತ್ತ ಯಾರಿರೋದಿಲ್ಲ. ಹಾಗೆ ಬೇಗ ನಿಕ್ಕಿಗೆ ಫೋನ್ ಮಾಡಿ, ಸಿಲ್ಲಾ ನೀನು ನಮ್ ಮನೆ ಹತ್ರ ಬಂದಿದ್ಯಾ, ಯಾವ್ದಾದ್ರೂ ಲೆಟರ್ ನ ಇಟ್ಟಿದ್ಯಾ ಎಂದು ಕೇಳಿದಾಗ, ಇಲ್ಲ ಆಂಟಿ ನಾನು ಬಂದಿಲ್ಲ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾಳೆ. ಹಾಗೆ ಆ ದಿನ ರಾತ್ರಿ ಸಹ ಪುನಃ ಡೋರ್ ನ ತಟ್ಟುವಂತಹ ಸೌಂಡ್ ಕೇಳಿ ಹೊರಗೆ ಬಂದು ನೋಡುವಾಗ ರೈನ್ ಕೋಟ್ ಧರಿಸಿದಂತಹ ಒಂದು ಸಣ್ಣ ಮಗು ಹೊರಗೆ ನಿಂತಿರೋದನ್ನ ನೋಡಿ ನಮ್ಮ ಅಣ್ಣ ಆ ಮಗುನ ಒಳಗೆ ಕರೆದುಕೊಂಡು ಬಂದು ಆ ಮಗುಗೆ ತಿನ್ನೋದಕ್ಕೆ ಬೇಕಾದಂತಹ ಸೂಪ್ ನ ರೆಡಿ ಮಾಡಿ ಕೊಡ್ತಾಳೆ. ನಂತರ ನಿಕ್ಕಿಗೆ ಕಾಲ್ ಮಾಡಿ, ಒಂದು ಸಣ್ಣ ಹೆಣ್ಮಗು ನಮ್ಮ ಮನೆ ಮುಂದೆ ನಿಂತಿದ್ಲು, ಪಾಪ ನಾನು ಅವಳಿಗೆ ಫುಡ್ ನ ರೆಡಿ ಮಾಡಿ ಕೊಟ್ಟೆ ಅಂದಾಗ, ಹೌದಾ ಆ ವಯಸ್ಸಿನ ಮಗು ನಮ್ಮ ಏರಿಯಾದಲ್ಲಿ ಇಲ್ಲ ಕಣೆ, ನೀನು ಅದ್ಯಾರೆಂದು ನೋಡು ಅಂದಾಗ ನಮ್ಮ ಹೀರೋಯಿನ್ ಗೆ ಸ್ವಲ್ಪ ಭಯ ಆಗುತ್ತೆ. ಅಷ್ಟರಲ್ಲಿ ಆ ಮಗು ಸೂಪ್ ನ ಕುಡಿದ ನಂತರ, ಆಂಟಿ ಬಾತ್ರೂಮ್ ಎಲ್ಲಿದೆ ಅಂತ ಕೇಳಿ ಬಾತ್ರೂಮ್ ಗೆ ಹೋದ ಅದೇ ಟೈಮ್ ಸಡನ್ ಆಗಿ ಕರೆಂಟ್ ಬೇರೆ ಕಟ್ ಆಗುತ್ತೆ. ಕರೆಂಟ್ ಇಲ್ಲದ ಕಾರಣ ಆ ಮಗುಗೆ ಭಯ ಆಗುತ್ತೆ ಅಂತ ನಮ್ಮ ಅಣ್ಣ ಬೇಗ ಬಾತ್ರೂಮ್ ಗೆ ಹೋಗಿ ನೋಡುವಾಗ ಅಲ್ಲಿ ಯಾರಿರೋದಿಲ್ಲ. ಹಾಗೆ ಬೇಗ ಮೇಲೆ ಬಂದು ನೋಡುವಾಗ ಅಲ್ಲಿ ಸಹ ಆ ಮಗು ಇರೋದಿಲ್ಲ. ಅದರ ಬದಲಾಗಿ ಆ ಡಾಲ್ ಮತ್ತೆ ಒಂದು ಲೆಟರ್ ಇರುತ್ತೆ. ಹಾಗೆ ನಮ್ಮ ಅಣ್ಣ ಅದನ್ನ ತೆಗೆದು ನೋಡುವ ಅದೇ ಟೈಮ್ ನಮ್ಮ ನಿಕ್ಕಿ ಬೇಗ ಓಡಿ ಬರ್ತಾಳೆ. ಕಾರಣ ಅದರ ಕೈಯಿಂದ ಅವಳನ್ನ ರಕ್ಷಿಸೋದಕ್ಕೆ. ಹಾಗೆ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡುವಾಗ ಹೀರೋಯಿನ್ ಹಿಂದೆ ಆ ದೆವ್ವ ನಿಂತಿರುತ್ತೆ. ಅದನ್ನ ನೋಡಿ ಕಿರ್ಚುವಾಗ ಆ ದೆವ್ವ ಅವಳನ್ನ ಅಟ್ಯಾಕ್ ಮಾಡುತ್ತೆ. ಅಷ್ಟರಲ್ಲಿ ಹೇಗೋ ಆ ಡೋರ್ ನ ಓಪನ್ ಮಾಡಿ ನಿಕ್ಕಿ ಅವಳನ್ನ ಕಾಪಾಡ್ತಾಳೆ. ಹಾಗೆ ಅವರಿಬ್ಬರು ಆ ಡಾಲ್ ನ ತೆಗೆದು ಮರ ಇದ್ದಂತಹ ಪ್ಲೇಸ್ ಗೆ ಹೋಗಿ ನೋಡುವಾಗ ಆ ಮರ ಅಲ್ಲಿರೋದಿಲ್ಲ. ಇದರಿಂದ ಆ ಜಾಗಕ್ಕೆ ಒಂದು ಸ್ವಾಮೀಜಿನ ಕರೆಸ್ತಾರೆ. ಸ್ವಾಮಿ ಈಗ ಏನ್ ಮಾಡೋದು ಅಂತ ಕೇಳಿದಾಗ, ಅದನ್ನೇ ಇಲ್ಲೇ ಡಂಪ್ ಮಾಡೋಣ ಅಂತ ಹೇಳಿ ಮೂವರು ಸೇರಿ ಅದನ್ನ ಗುಂಡಿ ತೋಡಿ ಡಂಪ್ ಮಾಡ್ತಾರೆ. ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅವರಿಬ್ಬರು ಅವರವರ ಮನೆಗೆ ಹೋಗುವಾಗ, ಬರ್ತೀಯಾ ನಮ್ಮ ಮನೆಗೆ ಎಂದು ನಿಕ್ಕಿ ಅವಳೊಂದಿಗೆ ಕೇಳಿದಾಗ, ಇಲ್ಲ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಣ್ಣ ಅವಳ ಮನೆಗೆ ಹೋಗ್ತಾಳೆ. ದೇಹದಲ್ಲಿ ಮಣ್ಣಾದ ಕಾರಣ ಅಣ್ಣ ಫ್ರೆಶ್ ಆಗ್ಲಿಕ್ಕೆ ಹೋದಾಗ ನಿಕ್ಕಿ ಕಾಲ್ ಮಾಡಿ, ಹೇಗಿದ್ದೀಯಾ ಓಕೆ ತಾನೇ ಎಂದು ಕೇಳಿದಾಗ, ಪ್ರಾಬ್ಲಮ್ ಏನಿಲ್ಲ ಓಕೆ ಅಂದಾಗ ನಿಕ್ಕಿ ಫೋನ್ ಕಟ್ ಮಾಡಿದ ಅದೇ ಸಮಯ ಮೇಲಿಂದ ಪುನಃ ಸೌಂಡ್ ಕೇಳಿಸುತ್ತೆ. ಪಾಪ ಹೆದರಿ ಮೆಲ್ಲೆ ಸ್ಟೋರೇಜ್ ರೂಮ್ ಗೆ ಹೋಗಿ ನೋಡುವಾಗ ಅಲ್ಲೇ ಇದ್ದಂತಹ ಕಬೋರ್ಡ್ ಕೆಳಗೆ ಆ ಡೋಲ್ ಇರುತ್ತೆ. ಇದು ಹೇಗೆ ಬಂದಿತ್ತು ಅಂತ ಶಾಕ್ ಆಗಿ ನಿಂತಿರುವಾಗ ಆ ದೆವ್ವ ಮೇಲಿಂದ ಕೆಳಗೆ ಹಾರಿ ಅವಳನ್ನ ಅಟ್ಯಾಕ್ ಮಾಡುವಾಗ ನಮ್ಮ ಡ್ಯಾನಿಯಲ್ ಕೆಲಸ ಮುಗಿಸಿ ಬರ್ತಾನೆ. ಹೀರೋಯಿನ್ ಅಳುವಂತಹ ಸೌಂಡ್ ಕೇಳಿ ಡ್ಯಾನಿಯಲ್ ಬಂದು ನೋಡುವಾಗ ಅವಳ ದೇಹದಲ್ಲಿ ಪೆಟ್ಟಾಗಿರುತ್ತೆ. ಹಾಗೆ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ಅವರಿಬ್ಬರು ಡ್ಯಾನಿಯಲ್ ನ ಜೊತೆ ಹೇಳಿದಾಗ ಡ್ಯಾನಿಯಲ್ ಅದನ್ನ ಕೇರ್ ಮಾಡದೆ ಅಲ್ಲಿಂದ ಎದ್ದು ನೇರ ಸೈಟ್ ಗೆ ಹೋಗ್ತಾನೆ. ಊರ ಜನರೆಲ್ಲ ಜಗಳ ಮಾಡ್ತಾ ಇರ್ತಾರೆ. ಆ ಮರ ಕಡಿದ ಕಾರಣ ಊರ
ಜನರನ್ನ ಆ ಗೊಂಬೆ ಅಟ್ಯಾಕ್ ಮಾಡ್ತಾ ಇದೆ, ಇದಕ್ಕೆ ಕಾರಣ ನೀನೇ ಎಂದು ಹೇಳಿ ನಮ್ಮ ಡ್ಯಾನಿಯಲ್ ನ ಕೆಲಸದಿಂದ ತೆಗೆದಾಕ್ತಾರೆ. ಹಾಗೆ ಅದೇ ಬೇಜಾರಿಂದ ನಮ್ಮ ಡ್ಯಾನಿಯಲ್ ಮನೆಗೆ ಬರ್ತಾನೆ. ಆದ್ರೆ ಕೆಲಸ ಹೋದಂತಹ ಕಾರ್ಯ ಹೇಳಿರೋದಿಲ್ಲ. ಡ್ಯಾನಿಯಲ್ ಬಂದ ಕಾರಣ ನಮ್ಮ ನಿಕ್ಕಿ ಅವಳ ಮನೆಗೆ ಹೋಗ್ತಾಳೆ. ಹಾಗೆ ರಾತ್ರಿ ಅವರಿಬ್ರು ನಿದ್ರೆ ಮಾಡುವಾಗ ಸಡನ್ ಆಗಿ ಒಂದು ಸೌಂಡ್ ಕೇಳಿದ ಕಾರಣ ನಮ್ಮ ಅಣ್ಣಗೆ ಎಚ್ಚರ ಆಗುತ್ತೆ. ಯಾರೋ ಉಗುರಿಂದ ಪರಚುವಂತಹ ಸೌಂಡ್ ಮಂಚದ ಕೆಳಗಡೆಯಿಂದ ಬರ್ತಿರುತ್ತೆ. ಹಾಗೆ ಬೇಗ ಟಾರ್ಚ್ ನ ಹೊಡೆದು ನೋಡುವಾಗ ಅಲ್ಲಿ ಯಾರಿರೋದಿಲ್ಲ. ಆದ್ರೆ ಆ ದೆವ್ವ ಅವರಿಬ್ಬರ ಮಧ್ಯೆ ಕೂತಿರುತ್ತೆ. ಅದಲ್ಲದೆ ಆ ದೆವ್ವ ಅವಳನ್ನ ಅಟ್ಯಾಕ್ ಮಾಡುತ್ತೆ. ಆ ಸೌಂಡ್ ಕೇಳಿ ನಮ್ಮ ಡ್ಯಾನಿಯಲ್ ಗೆ ಎಚ್ಚರ ಆಗುತ್ತೆ. ಅವಳ ಕಾಲಿಗೆ ಪೆಟ್ಟಾಗಿರುತ್ತೆ. ಬಾತ್ರೂಮ್ ಇಂದ ಸೌಂಡ್ ಕೇಳಿ ಬಂದ ಕಾರಣ ನಮ್ಮ ಡ್ಯಾನಿಯಲ್ ಮೆಲ್ಲೆ ಹೋಗಿ ನೋಡುವಾಗ ಆ ಜಾಗದಲ್ಲಿ ಆ ಡಾಲ್ ಇರುತ್ತೆ. ಅದಲ್ಲದೆ ಹೈಡ್ ಅಂಡ್ ಸೀಕ್ ಆಡೋಣ ಅಂತ ಅಲ್ಲಿ ಬರೆದಿರುತ್ತೆ. ಅದನ್ನ ನೋಡಿದಾಗ ನಮ್ಮ ಡ್ಯಾನಿಯಲ್ ಗೆ ಅಣ್ಣ ಹೇಳಿದ್ದು ನಿಜ ಅಂತ ಕನ್ಫರ್ಮ್ ಆಗುತ್ತೆ. ಹಾಗೆ ಸೀನ್ ಕಟ್ ಆಗಿ ಲಾರನ ತೋರಿಸ್ತಾರೆ. ಅವಳ ಗಂಡ ಸತ್ತು ಹೋಗಿರ್ತಾನೆ. ಆ ದೆವ್ವನ್ನ ಬಂಧಿಸೋದಕ್ಕೆ ಪೂಜೆ ಮಾಡುವಾಗ ಅವಳ ಗಂಡ ಸತ್ತೋಗಿದ್ದು. ಹಾಗೆ ನಮ್ಮ ಹೀರೋಯಿನ ಮನೆಗೆ ಲಾರಾ ಬರ್ತಾಳೆ. ಸೈಕೋಗ್ರಾಫಿ ಉಪಯೋಗಿಸಿ ಉಜ್ಜಿ ಜೊತೆ ಮಾತನಾಡಿ ನೋಡಿದಾಗ ಅವಳಿಗೊಂದು ವಿಷಯ ಗೊತ್ತಾಗುತ್ತೆ. ಈ ಉಜ್ಜಿ ಎಂಬ ದೆವ್ವ ರಾಕ್ಷಸನೊಂದಿಗೆ ಒಂದು ಡೀಲ್ ನ ಒಪ್ಪಿಕೊಂಡಿರುತ್ತೆ. ಲಾರಾ ಬಂದ ಕಾರಣ ಉಜ್ಜಿಗೆ ಸಿಟ್ಟು ಬರುತ್ತೆ. ಅದರಿಂದ ಆ ಊರ ತುಂಬಾ ಗಾಳಿ ಬೀಸುತ್ತೆ, ಮರಗಳು ಉದುರುತ್ತೆ, ಕ್ಲೈಮ್ಯಾಟ್ ತುಂಬಾ ಕೆಟ್ಟದಾಗುತ್ತೆ. ಲಾರನ ಸಹಾಯಕ್ಕೆ ಬೇರೆ ಇಬ್ರು ಸಹ ಬರ್ತಾರೆ. ಹಾಗೆ ಉಜ್ಜಿ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಮಂತ್ರಗಳನ್ನ ಬರೆದು ಆಹ್ವಾನಿಸಿದರು. ಅದು ಅವಳ ಹಿಡಿತಕ್ಕೆ ಸಿಗೋದಿಲ್ಲ. ಅಷ್ಟರಲ್ಲಿ ಆ ದೆವ್ವ ನಮ್ಮ ಹೀರೋಯಿನ ಹಿಡಿದು ಎಳೆದುಕೊಂಡು ಹೋಗುವಾಗ ಅವರಿಬ್ಬರು ತುಂಬಾ ಕಷ್ಟಪಟ್ಟು ಅದರ ಕೈಯಿಂದ ನಮ್ಮ ಅಣ್ಣನ ಕಾಪಾಡ್ತಾರೆ. ಹೀಗೆ ಇದ್ರೆ ಸರಿ ಆಗೋದಿಲ್ಲ ಅಂತ ಆ ಉಜ್ಜಿ ಎಂಬ ದೆವ್ವ ನಮ್ಮ ನಿಕ್ಕಿಯ ದೇಹದಲ್ಲಿ ಸೇರುತ್ತೆ. ಅದರ ಪರಿಣಾಮ ನಮ್ಮ ನಿಕ್ಕಿ ಸತ್ತು ಹೋಗ್ತಾಳೆ. ನಂತರ ಆ ದೆವ್ವ ನಮ್ಮ ಲಾರಾಳ ಮಗಳ ಹತ್ರ ಹೋದಾಗ ಆ ಕಾರ್ಯ ಬೇಗ ಕೆಲಸದವಳು ನಮ್ಮ ಲಾರಾಗೆ ತಿಳಿಸದ ಕಾರಣ ತನ್ನ ಮಗಳನ್ನ ರಕ್ಷಿಸೋದಕ್ಕೆ ಲಾರಾ ತನ್ನ ಮನೆಗೆ ಬೇಗ ಹೋಗ್ತಾಳೆ. ಆದ್ರೆ ಮಗಳು ಸೇಫ್ ಆಗಿರ್ತಾಳೆ. ಈ ಕಡೆ ಆ ನಾಲ್ವರನ್ನ ಬಾವಲಿಗಳು ಅಟ್ಯಾಕ್ ಮಾಡುತ್ತೆ. ಅದರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡುವಾಗ ಆ ದೆವ್ವ ನಮ್ಮ ಹೀರೋಯಿನ ದೇಹದಲ್ಲಿ ಸೇರುತ್ತೆ. ನಂತರ ನಮ್ಮ ಡ್ಯಾನಿಯಲ್ ನ ಆ ದೆವ್ವ ಅಟ್ಯಾಕ್ ಮಾಡುತ್ತೆ. ಅಷ್ಟರಲ್ಲಿ ನಮ್ಮ ಲಾರಾ ಪುನಃ ವಾಪಸ್ ಬರ್ತಾಳೆ. ನಂತರ ನಮ್ಮ ಹೀರೋಯಿನ ತಡೆದು ಅವಳ ದೇಹದಲ್ಲಿರುವಂತಹ ಆ ದೆವ್ವನ ಓಡಿಸುವಾಗ ಅವಳಿಗೊಂದು ಕಾರ್ಯ ಗೊತ್ತಾಗುತ್ತೆ. ನಮ್ಮ ಡ್ಯಾನಿಯಲ್ ಒಂದು ಕಳ್ಳನಾಗಿರ್ತಾನೆ. ಒಂದು ದಿನ ಉಜ್ಜಿ ಎಂಬ ಹುಡುಗಿಯ ಮನೆಗೆ ಹೋಗಿ ಅವಳ ಅಪ್ಪ ಮತ್ತೆ ಅಮ್ಮನ ಕೊಂದ ನಂತರ ಸಣ್ಣ ಮಗು ಅಂತ ಸಹ ನೋಡದೆ ನಮ್ಮ ಉಜ್ಜಿನ ಕೊಂದಿರ್ತಾರೆ. ಇದೇ ಕಾರಣ ಆ ಉಜ್ಜಿ ಎಂಬ ದೆವ್ವ ನಮ್ಮ ಡ್ಯಾನಿಯಲ್ ನ ಬೇಟೆ ಆಡೋದು. ನಂತರ ನಮ್ಮ ಅಣ್ಣ ಮತ್ತೆ ಲಾರಾನ ಹೊರಗೆ ಹಾಕಿ ಡೋರ್ ನ ಕ್ಲೋಸ್ ಮಾಡಿ ನಮ್ಮ ಡ್ಯಾನಿಯಲ್ ನ ಕೊಂದಾಕುತ್ತೆ. ಕೊಂದ ನಂತರ ಆ ಡೋರ್ ಓಪನ್ ಆಗುತ್ತೆ. ಹಾಗೆ ನಮ್ಮ ಲಾರಾ ಬೇಗ ಮೇಲೆ ಹೋಗಿ ನೋಡುವಾಗ ಆ ಜಾಗದಲ್ಲಿ ಆ ಡಾಲ್ ಇರುತ್ತೆ. ಅಷ್ಟರಲ್ಲಿ ಪೊಲೀಸ್ ಮತ್ತೆ ಪ್ರೆಸ್ ಆ ವಿಷಯ ತಿಳಿದು ಅವರ ಮನೆಗೆ ಬರ್ತಾರೆ. ಹಾಗೆ ಅಲ್ಲಿದ್ದಂತಹ ನಮ್ಮ ನಿಕ್ಕಿ ಮತ್ತೆ ಡ್ಯಾನಿಯಲ್ ನ ಶವ ಶರೀರ ಶಿಫ್ಟ್ ಮಾಡೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ? ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ವಾ? ನಮ್ಮ ಡ್ಯಾನಿಯಲ್ ಈ ಸಿನಿಮಾದ ವಿಲ್ಲನ್ ಅಂತ ಎಂಡ್ ಗೆ ಬಂದಾಗ ತಾನೆ ಗೊತ್ತಾಗಿದ್ದು. ನಿಮಗೆ ಮೊದಲೇ ಗೊತ್ತಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.